ವೆಲ್ಕಮ್ ಬ್ಯಾಕ್. ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಯತ್ನಾಳ್ ಅವರು ಕೊಟ್ಟಿರುವ ಹೇಳಿಕೆಯ ಬೆನ್ನಿಗೆ ವಿಜೇಂದ್ರ ಅವರು ಇವತ್ತು ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಸ್ವತಃ ರಾಜಾಹುಲಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅಂತೆ. ಮಗನ ಬೆಂಬಲಕ್ಕೆ ತಂದೆಯ ಎಂಟ್ರಿ. ಸಂಕ್ರಾಂತಿ ಬಳಿಕ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗ್ಬಿಡುತ್ತಾ? ವಿಜೇಂದ್ರ ಪಟ್ಟ ಉಳಿಯತ್ತಾ ಉರುಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಬಂಡಾಯಕ್ಕೆ ಮದ್ದು ಅರಿಯುತ್ತಾ ಹೈಕಮಾಂಡ್? ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಅಧಿಕಾರಕ್ಕೇರಿದಾಗಿನಿಂದಲೂ ಕೂಡ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾನೆ ಇದೆ. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಅವರ ಬದಲಾವಣೆ ಆಗುತ್ತೆ ಅನ್ನುವಂತ ಹೊತ್ತಿಗೆ ಇವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಹೇಗಿರುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿಜಯೇಂದ್ರ ಅಧಿಕಾರಕ್ಕೆ ಏರಿದಾಗಿನಿಂದ ರೆಬಲ್ ನಾಯಕರ ಆಕ್ರೋಶ ಕೋತಾ ಕುದಿತಾ ಇತ್ತು. ಅಧ್ಯಕ್ಷ ಗಾದಿಗಾಗಿ ಕಾಯ್ತಿದ್ದ ಹಲವರು ಕೈ ಹಿಸುಕಿಕೊಳ್ತಿದ್ರು. ಅಂದಿನಿಂದ ಬಿಎಸ್ವೈ ಪುತ್ರನ ವಿರುದ್ಧ ಸಮರಕ್ಕಿಳಿದಿರೋ ರೆಬಲ್ ನಾಯಕರು ವಿಜಯೇಂದ್ರರನ್ನ ಕೆಳಗಿಳಿಸುವ ಪಣ ತೊಟ್ಟಿದ್ರು. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ಇದಕ್ಕೆ ವೇದಿಕೆಯಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಾ ಚುನಾವಣೆ? ಯಾರ ಪಾಲಾಗಲಿದೆ ರಾಜ್ಯಾಧ್ಯಕ್ಷರ ಪಟ್ಟ? ಬಿವೈ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದಿದೆ. ಇದೀಗ ಈ ಸ್ಥಾನಕ್ಕೆ ಚುನಾವಣೆ ನಡೆಸುವ ಚರ್ಚೆ ಬಂದಿದೆ. ಈಗಾಗಲೇ ಎಲ್ಲಾ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಹೈಕಮಾಂಡ್ ಘೋಷಣೆ ಮಾಡಿದೆ. ಚುನಾವಣೆ ನಡೆಸಲು ಕೇಂದ್ರ ನಾಯಕರು ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿ ಶಿವರಾಜ್ ಸಿಂಗ್ ನೇಮಕ. ಕರ್ನಾಟಕದ ಚುನಾವಣಾ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ನೇಮಿಸಲಾಗಿದೆ. ರಾಜ್ಯದಲ್ಲಿ ಈವರೆಗೆ ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ರು, ಆದರೆ ಈ ಬಾರಿ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದೆ. ವಿಜಯೇಂದ್ರರನ್ನ ಕೆಳಗಿಳಿಸುವಂತೆ ಪಟ್ಟು ಹಿಡಿದಿರೋ ಯತ್ನಾಳ್ ಅಂಡ್ ಟೀಮ್ ತಮ್ಮ ಟೀಮ್ನಿಂದ ಒಬ್ಬರನ್ನ ಕಣಕ್ಕಿಳಿಸುವ ಪ್ಲಾನ್ ನಡೆಸಿದ್ದಾರೆ. ಹೇಗಿರಲಿದೆ ಮತದಾನ ಪ್ರಕ್ರಿಯೆ? ಒಂದು ವೇಳೆ ಚುನಾವಣೆ ನಡೆದರೆ ಜಿಲ್ಲಾಧ್ಯಕ್ಷರು ಮತದಾನದ ಹಕ್ಕನ್ನ ಹೊಂದಿರ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ನೇಮಕ ಮಾಡಿರೋ ಜಿಲ್ಲಾಧ್ಯಕ್ಷರೇ ಈಗ ಮತದಾನ ಮಾಡೋ ಹಕ್ಕನ್ನ ಹೊಂದಿದ್ದಾರೆ. ಹೀಗಾಗಿ ವಿಜೇಂದ್ರ ಹೊರತಾಗಿ ಬೇರೆಯವರು ಕಣಕ್ಕೆ ನಿಂತರೆ ಆಯ್ಕೆಯಾಗೋದು ಸುಲಭನಾ ಅನ್ನೋದು ಕುತೂಹಲವಾಗಿದೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ ಅವಿರೋಧ ಆಯ್ಕೆಯಾಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಯತ್ನಾಳ್ ಅವರು ಕೊಟ್ಟಿರುವ ಹೇಳಿಕೆಯ ಬೆನ್ನಿಗೆ ವಿಜೇಂದ್ರ ಅವರು ಇವತ್ತು ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಸ್ವತಃ ರಾಜಾಹುಲಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅಂತೆ. ಮಗನ ಬೆಂಬಲಕ್ಕೆ ತಂದೆಯ ಎಂಟ್ರಿ. ಸಂಕ್ರಾಂತಿ ಬಳಿಕ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗ್ಬಿಡುತ್ತಾ? ವಿಜೇಂದ್ರ ಪಟ್ಟ ಉಳಿಯತ್ತಾ ಉರುಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಬಂಡಾಯಕ್ಕೆ ಮದ್ದು ಅರಿಯುತ್ತಾ ಹೈಕಮಾಂಡ್? ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಅಧಿಕಾರಕ್ಕೇರಿದಾಗಿನಿಂದಲೂ ಕೂಡ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾನೆ ಇದೆ. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಅವರ ಬದಲಾವಣೆ ಆಗುತ್ತೆ ಅನ್ನುವಂತ ಹೊತ್ತಿಗೆ ಇವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಹೇಗಿರುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿಜಯೇಂದ್ರ ಅಧಿಕಾರಕ್ಕೆ ಏರಿದಾಗಿನಿಂದ ರೆಬಲ್ ನಾಯಕರ ಆಕ್ರೋಶ ಕೋತಾ ಕುದಿತಾ ಇತ್ತು. ಅಧ್ಯಕ್ಷ ಗಾದಿಗಾಗಿ ಕಾಯ್ತಿದ್ದ ಹಲವರು ಕೈ ಹಿಸುಕಿಕೊಳ್ತಿದ್ರು. ಅಂದಿನಿಂದ ಬಿಎಸ್ವೈ ಪುತ್ರನ ವಿರುದ್ಧ ಸಮರಕ್ಕಿಳಿದಿರೋ ರೆಬಲ್ ನಾಯಕರು ವಿಜಯೇಂದ್ರರನ್ನ ಕೆಳಗಿಳಿಸುವ ಪಣ ತೊಟ್ಟಿದ್ರು. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ಇದಕ್ಕೆ ವೇದಿಕೆಯಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಾ ಚುನಾವಣೆ? ಯಾರ ಪಾಲಾಗಲಿದೆ ರಾಜ್ಯಾಧ್ಯಕ್ಷರ ಪಟ್ಟ?
PY ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದಿದೆ. ಇದೀಗ ಈ ಸ್ಥಾನಕ್ಕೆ ಚುನಾವಣೆ ನಡೆಸುವ ಚರ್ಚೆ ಬಂದಿದೆ. ಈಗಾಗಲೇ ಎಲ್ಲಾ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಹೈಕಮಾಂಡ್ ಘೋಷಣೆ ಮಾಡಿದೆ. ಚುನಾವಣೆ ನಡೆಸಲು ಕೇಂದ್ರ ನಾಯಕರು ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿ ಶಿವರಾಜ್ ಸಿಂಗ್ ನೇಮಕ. ಕರ್ನಾಟಕದ ಚುನಾವಣಾ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ನೇಮಿಸಲಾಗಿದೆ. ರಾಜ್ಯದಲ್ಲಿ ಈವರೆಗೆ ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ರು. ಆದರೆ ಈ ಬಾರಿ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದೆ. ವಿಜಯೇಂದ್ರರನ್ನ ಕೆಳಗಿಳಿಸುವಂತೆ ಪಟ್ಟು ಹಿಡಿದಿರೋ ಯತ್ನಾಳ್ ಅಂಡ್ ಟೀಮ್ ತಮ್ಮ ಟೀಮ್ನಿಂದ ಒಬ್ಬರನ್ನ ಕಣಕ್ಕಿಳಿಸುವ ಪ್ಲಾನ್ ನಡೆಸಿದ್ದಾರೆ. ಹೇಗಿರಲಿದೆ ಮತದಾನ ಪ್ರಕ್ರಿಯೆ? ಒಂದು ವೇಳೆ ಚುನಾವಣೆ ನಡೆದರೆ ಜಿಲ್ಲಾಧ್ಯಕ್ಷರು ಮತದಾನದ ಹಕ್ಕನ್ನ ಹೊಂದಿರ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ನೇಮಕ ಮಾಡಿರೋ ಜಿಲ್ಲಾಧ್ಯಕ್ಷರೇ ಈಗ ಮತದಾನ ಮಾಡೋ ಹಕ್ಕನ್ನ ಹೊಂದಿದ್ದಾರೆ. ಹೀಗಾಗಿ ವಿಜೇಂದ್ರ ಹೊರತಾಗಿ ಬೇರೆಯವರು ಕಣಕ್ಕೆ ನಿಂತರೆ ಆಯ್ಕೆಯಾಗೋದು ಸುಲಭನಾ ಅನ್ನೋದು ಕುತೂಹಲವಾಗಿದೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ, ಅವಿರೋಧ ಆಯ್ಕೆಯಾಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು 3 ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಯತ್ನಾಳ್ ಅವರು ಕೊಟ್ಟಿರುವ ಹೇಳಿಕೆಯ ಬೆನ್ನಿಗೆ ವಿಜೇಂದ್ರ ಅವರು ಇವತ್ತು ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಸ್ವತಃ ರಾಜಾಹುಲಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಅಂತೆ. ಮಗನ ಬೆಂಬಲಕ್ಕೆ ತಂದೆಯ ಎಂಟ್ರಿ. ಸಂಕ್ರಾಂತಿ ಬಳಿಕ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗ್ಬಿಡುತ್ತಾ? ವಿಜೇಂದ್ರ ಪಟ್ಟ ಉಳಿಯತ್ತಾ ಉರುಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಬಂಡಾಯಕ್ಕೆ ಮದ್ದು ಅರಿಯುತ್ತಾ ಹೈಕಮಾಂಡ್? ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅಧಿಕಾರಕ್ಕೇರಿದಾಗಿನಿಂದಲೂ ಕೂಡ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾನೆ ಇದೆ. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಅವರ ಬದಲಾವಣೆ ಆಗುತ್ತೆ ಅನ್ನುವಂತ ಹೊತ್ತಿಗೆ ಇವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಹೇಗಿರುತ್ತೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ವಿಜಯೇಂದ್ರ ಅಧಿಕಾರಕ್ಕೆ ಏರಿದಾಗಿನಿಂದ ರೆಬೆಲ್ ನಾಯಕರ ಆಕ್ರೋಶ ಕೋತಾ ಕುದಿತಾ ಇತ್ತು. ಅಧ್ಯಕ್ಷ ಗಾದಿಗಾಗಿ ಕಾಯ್ತಿದ್ದ ಹಲವರು ಕೈ ಹಿಸುಕಿಕೊಳ್ತಿದ್ರು. ಅಂದಿನಿಂದ BSY ಪುತ್ರನ ವಿರುದ್ಧ ಸಮರಕ್ಕಿಳಿದಿರೋ ರೆಬೆಲ್ ನಾಯಕರು ವಿಜಯೇಂದ್ರರನ್ನ ಕೆಳಗಿಳಿಸುವ ಪಣ ತೊಟ್ಟಿದ್ರು. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ಇದಕ್ಕೆ ವೇದಿಕೆಯಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಾ ಚುನಾವಣೆ? ಯಾರ ಪಾಲಾಗಲಿದೆ ರಾಜ್ಯಾಧ್ಯಕ್ಷರ ಪಟ್ಟ? PY ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಪಟ್ಟು ಹಿಡಿದಿದೆ. ಇದೀಗ ಈ ಸ್ಥಾನಕ್ಕೆ ಚುನಾವಣೆ ನಡೆಸುವ ಚರ್ಚೆ ಬಂದಿದೆ. ಈಗಾಗಲೇ ಎಲ್ಲಾ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಹೈಕಮಾಂಡ್ ಘೋಷಣೆ ಮಾಡಿದೆ. ಚುನಾವಣೆ ನಡೆಸಲು ಕೇಂದ್ರ ನಾಯಕರು ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿ ಶಿವರಾಜ್ ಸಿಂಗ್ ನೇಮಕ. ಕರ್ನಾಟಕದ ಚುನಾವಣಾ ಉಸ್ತುವಾರಿಯಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ನೇಮಿಸಲಾಗಿದೆ. ರಾಜ್ಯದಲ್ಲಿ ಈವರೆಗೆ ಅವಿರೋಧವಾಗಿ ಆಯ್ಕೆಯಾಗ್ತಾ ಇದ್ರು. ಆದರೆ ಈ ಬಾರಿ ಚುನಾವಣೆ ನಡೆಸಲು ನಿರ್ಧರಿಸಲಾಗಿದೆ. ವಿಜಯೇಂದ್ರರನ್ನ ಕೆಳಗಿಳಿಸುವಂತೆ ಪಟ್ಟು ಹಿಡಿದಿರೋ ಯತ್ನಾಳ್ ಅಂಡ್ ಟೀಮ್ ತಮ್ಮ ಟೀಮ್ನಿಂದ ಒಬ್ಬರನ್ನ ಕಣಕ್ಕಿಳಿಸುವ ಪ್ಲಾನ್ ನಡೆಸಿದ್ದಾರೆ. ಹೇಗಿರಲಿದೆ ಮತದಾನ ಪ್ರಕ್ರಿಯೆ? ಒಂದು ವೇಳೆ ಚುನಾವಣೆ ನಡೆದರೆ ಜಿಲ್ಲಾಧ್ಯಕ್ಷರು ಮತದಾನದ ಹಕ್ಕನ್ನ ಹೊಂದಿರ್ತಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ನೇಮಕ ಮಾಡಿರೋ ಜಿಲ್ಲಾಧ್ಯಕ್ಷರೇ ಈಗ ಮತದಾನ ಮಾಡೋ ಹಕ್ಕನ್ನ ಹೊಂದಿದ್ದಾರೆ. ಹೀಗಾಗಿ ವಿಜೇಂದ್ರ ಹೊರತಾಗಿ ಬೇರೆಯವರು ಕಣಕ್ಕೆ ನಿಂತರೆ ಆಯ್ಕೆಯಾಗೋದು ಸುಲಭನಾ ಅನ್ನೋದು ಕುತೂಹಲವಾಗಿದೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಾ, ಅವಿರೋಧ ಆಯ್ಕೆಯಾಗುತ್ತಾ ಅನ್ನೋದೇ ಕುತೂಹಲವಾಗಿದೆ. ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.